ಬಡವ್ರನ್ನ ಗೆಲ್ಲಿಸ್ಬೇಕು ಅನ್ನೋದಾದ್ರೆ ಯಾವ್ದಾದ್ರೂ ಈ ಚಾರಿಟಿಗೋ ಹೋಗಿ ಆಟ ಏನಕ್ಕೆ ಆಡಿಸ್ತೀರಿ? ಬೇರೆ ಮಕ್ಕಳ ಜೊತೆ ಆಟ ಏನಕ್ಕೆ ಆಡಿಸ್ತೀರಿ? ಬಡವ್ರ ಮಕ್ಳಿಗೆ ಗೆಲ್ಸಿ. ಅನ್ಎಜುಕೇಟೆಡ್ಗಳು, ಇಲ್ಲಿಟ್ರೇಟ್ ಜನಗಳು ಆ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಸರ್ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತೊಂದು ಅಮೂಲ್ಯವಾದಂಥ ಸಂದರ್ಶನ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಕೂಡ ಬಿಗ್ ಬಾಸ್ ನೋಡ್ತಾ ಇರೋರಿಗೆ ಫುಲ್ ಎನರ್ಜೆಟಿಕ್ ಅನ್ನೋ ಒಬ್ಬ ವ್ಯಕ್ತಿ, ಹೈಪರ್ ಆಕ್ಟಿವ್ ಅನ್ನೋ ಪದಗಳನ್ನು ನಾನು ಬಳಸ್ಲಿಕ್ಕೆ ಹೋಗೋದಿಲ್ಲ. ಜೊತೆಗೆ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಆಡಿದಂಥ ಆಟ ಕಂಪ್ಲೀಟ್ ಬಿಗ್ ಬಾಸ್ ಒಂದು ರೀತಿಯಾಗಿ ಅದರ ಏರಿಳಿತಗಳನ್ನೇ ಬದಲಾಯಿಸ್ಬಿಟ್ಟಿದ್ರು ಅಂತ ಒಂದು ವೇವ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಎಲ್ಲ ಒಂದು ಕಡೆ ಧ್ರುವಂತವರು ಫಿನಾಲೆಗೆ ಬರ್ತಾರೆ, ಆ ಕಡೆ ಈ ಕಡೆ ನಿಂತ್ಕೊಂಡ್ಬಿಡ್ತಾರೆ ಅಂತ. ಆ ಥರದ್ದು ಒಂದು ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಅವ್ರಿಗಿತ್ತು. ಯಾಕೆಂದರೆ ಕಿಚ್ಚನ ಚಪ್ಪಾಳೆ ಬಂದ್ಮೇಲಂತರೂ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅನ್ನೋ ರೀತಿಯಾಗಿ. ಇವತ್ತು ನಮ್ಮ ಜೊತೆ ಧ್ರುವಂತವ್ರು ಇದ್ದಾರೆ. ಸರ್ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಸರ್. ಒಂದು ಟ್ರೋಫಿಯನ್ನು ಗೆದ್ದ ನಂತರ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಹೊರಗೆ ಇಂಟರ್ವ್ಯೂ ಕೊಡಬೇಕಾದ್ರೂ ಬಡವ ಅನ್ನೋ ಪದನ ನೀವು ವಿಶ್ಲೇಷಣೆ ಮಾಡಿದ ರೀತಿ ಅನೇಕ ಚರ್ಚೆ ಕೂಡ ಆಯಿತು. ನಿಮಗೆ ಗಿಲ್ಲಿಯ ಬಗ್ಗೆ ಪರವಲವಿದೆಯೋ ಅಥವಾ ನೆಗೆಟಿವ್ ಇದೆಯೋ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಬಟ್ ಅಸಲಿಗೆ ಈ ಬಡತನ ಅಂದ್ರೆ ಏನೋದನ್ನು ತೋರಿಸ್ಕೊಳ್ಳೋ ರೀತಿಯಾಗಿ ಏನು ಡಿಫೈನ್ ಮಾಡ್ತೀರಿ? ಅದನ್ನ ಏನಾದರೂ ತಪ್ಪಾಗಿ ಗಿಲ್ಲಿಯವರು ಬಿಂಬಿಸಿದ್ರ? ಇದ್ರ ಬಗ್ಗೆ ನೀವೇನು? ಇದು ಯಾರು ಅಶ್ವಿನಿ ಅವರ ಏನೋ ಈ ರೀತಿ ಅಂತ ಒಂದೊಂದ್ಸರ್ತಿ ಏನಾಗುತ್ತೆ ಅಂತಂದ್ರೆ, ನಾವು ಹೇಳ್ದೇ ಇದ್ರು ಬಹುಶಃ ಅವರು ನಡ್ಕೊಳ್ತಾ ಇದ್ದಂತ ರೀತಿ ಅಥವಾ ಹಾಕ್ತಿದ್ದಂತ ವೇಷಭೂಷಣ ಬಹುಶಃ ಕೆಲವ್ರಿಗೆ ಆ ರೀತಿ ಕಂಡಿದೆ ಹೊರಗಡೆ, ಬಡವರ ಮಕ್ಕಳು ಅಂತ ಹೇಳಿ. ಸೊ ಅದನ್ನ ಇಟ್ಕೊಂಡೆಲ್ಲೋ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಅನ್ಸಿರ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಈಗ ಅದಾಗಿದ್ದಿದ್ರೆ ಬರೀ ಅದಕ್ಕೆ ಹಾಕ್ತಾರ ಓಟು, ಗೆಲ್ತಾರ? ಈಗ ಅದೇನೇ ಹಾಕಿದ್ರೆ. ಆದರೆ ಎಂಟರ್ಟೈನ್ ಮಾಡಿದ್ದಾರೆ, ಅವ್ರು ಎಂಟರ್ಟೈನ್ ಮಾಡಿದ್ದಾರೆ ಜನಗಳನ್ನ, ಅದಕ್ಕೋಸ್ಕರ ಸಿಕ್ಕಿದೆ. ಇನ್ನು ಪ್ರತ್ಯೇಕವಾಗಿ ಗಿಲ್ಲಿ ಅವ್ರನ್ನೆಲ್ಲ ಇದಕ್ಕೆ ಆಡ್ ಮಾಡೋದು ಬೇಡ. ಪ್ರತ್ಯೇಕವಾಗಿ ಇಟ್ಟು ಬಡವ್ರನ್ನ ಗೆಲ್ಲಿಸ್ಬೇಕು ಅನ್ನೋದಾದ್ರೆ ಯಾವ್ದಾದ್ರೂ ಈ ಚಾರಿಟಿಗೋ ಹೋಗಿ ಆಟ ಏನಕ್ಕೆ ಆಡಿಸ್ತೀರಿ? ಬೇರೆ ಮಕ್ಕಳ ಜೊತೆ ಆಟ ಏನಕ್ಕೆ ಆಡಿಸ್ತೀರಿ? ಅವರೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಬಡವ್ರ ಮಕ್ಳು ಗೆಲ್ಬೇಕು ಅಂತಂದ್ರೆ ಆಟನೇ ಆಡಿಸ್ಬಾರ್ದು. ಬಡವ್ರ ಮಕ್ಳು ಗೆಲ್ಸಿ. PR ಗಳಿದ್ದಾರೆ, ಸುಮ್ನೆ ನಿಲ್ಸಿ, ಸುಮ್ನೆ ಟಿವಿಲಿ ತೋರಿಸಿ, ನಿಮ್ಮ ಇದ್ರಲ್ಲಿ ತೋರಿಸಿ, ಅವ್ರಿಗೆ ಒಂದು ಒಳ್ಳೊಳ್ಳೆ ಕಡೆಯಿಂದ ಕೊಡ್ಸಿ ಫಂಡ್. ಆಟ ಏನಕ್ಕೆ ಆಡಿಸ್ತೀರಿ? ಆಟ ಅಂತ ಬಂದಾಗ ಯಾವತ್ತು ನಾನು ಬಡವನ ಮಗ, ನಾನು ಶ್ರೀಮಂತನ ಮಗ, ನಾನು ಈ ಜಾತಿಯವನು, ಈ ಸಮುದಾಯದವನು, ನಾನು ಇಲ್ಲಿ ಈ ಊರಿಂದ ಬರ್ತೀನಿ, ನಾನು ಮಂಗಳೂರವನು, ಮೈಸೂರವನು, ಮಂಡ್ಯದವನು, ಬೆಂಗಳೂರವನು, ಇದೆಲ್ಲ ಬರಲೇಬಾರ್ದು. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಇದಕ್ಕೆ ಕೊಡ್ತಾರ? ಪ್ರತಿಭೆ ಇದೆಯಾ? ಪ್ರತಿಭೆಗೆ ಮಾತ್ರ ಪ್ರಸಿದ್ಧಿ, ಸಿದ್ಧಿ ಎರಡು ಸಿಗಬೇಕು. ಪ್ರತಿಭೆ ಅದು ಎಲ್ಲಿಂದನೇ ಬರಲಿ, ಶ್ರೀಮಂತರ ಮಕ್ಕಳದೇ ಆಗಿರ್ಲಿ, ಬಡವ್ರ ಮಕ್ಕಳೇ ಆಗಿರ್ಲಿ, ಅಥವಾ ಎಲ್ಲಿಂದನೇ ಬರಲಿ, ಪ್ರತಿಭೆಗೆ ಮಾತ್ರ ಜಯ ಸಿಗ್ಬೇಕು. ಅಂಡ್ ಇದು ಅಷ್ಟು ಸಮಂಜಸ ಅಂತ ಅನ್ಸಲ್ಲ. ಬಡವ್ರ ಮಕ್ಕಳು ಅದನ್ನ ಹಾಕೊಂಡು ಗೆದ್ದಿದ್ದಾರೆ ಅನ್ನೋದವರು ಅಷ್ಟು ಸಮಂಜಸ ಅಂತ. ಬಟ್ ನಾನು ಅನೇಕ ಇಂಟರ್ವ್ಯೂಗಳನ್ನು ಮಾಡಿದ್ದೀನಿ ಸರ್. ಜನರ ಸಾಮಾನ್ಯರ ಬಳಿ ಹೋಗೋದು, ಲೋಗೋ ಹಿಡಿಯೋದು, ಧ್ರುವಂತ ಆಟ ಹೇಗೆ, ಗಿಲ್ಲಿ ಆಟ ಹೇಗೆ, ಈ ಥರ ಕೇಳಿದ್ದೀನಿ ನಾನು. ಜನರೆಲ್ಲ ರಿಯಾಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಬ್ರು ಹೇಳ್ತಾ ಇರ್ತಿದ್ರು, ಇಲ್ಲ ಅವನು ಹಳ್ಳಿ, ಅವನು ನೀವು ಹೇಳ್ತಿದ್ರಲ್ಲ ರಿಜಿಸ್ಟರ್ ಆಗೋದು ನೋಡಿ, ಒಂದು ಹಳ್ಳಿ, ಬಡವ್ರ ಮಗ, ಈ ತರ ರಿಜಿಸ್ಟರ್ ಆಗುತ್ತೆ. ನೀವು ಅದೇ ಟಾಸ್ಕ್ ಬಗ್ಗೆ ಕೇಳಿ, ಟಾಸ್ಕ್ ಬಗ್ಗೆ ಅವನು ಆಡೇ ಇಲ್ಲ ಅನ್ನೋ ಕಂಪ್ಲೇಂಟ್ಸು ಕೂಡ ಇದೆ. ಬಟ್ ಒಂದು ದೊಡ್ಡ ಸಮೂಹ ಬಡವರ ಮಗ, ಹಳ್ಳಿ ಹುಡುಗ ಅನ್ನೋದನ್ನೇ ಜಾಸ್ತಿ ಎನ್ಕ್ಯಾಶ್ ಮಾಡಿಕೊಂಡು ಅವನಿಗೆ ಹೋಟ್ ಜಾಸ್ತಿ ಬಿದ್ದಾಗ ಕೆಲವರು ಅನ್ಯಾಯ ಆಗುತ್ತೆ ಅಂತ ಏನಾದ್ರು ಭಾವಿಸ್ತಾರ? ಅಥವಾ ಓಕೆ ಅವ್ನು ಫುಲ್ ಆಫ್ ಎಂಟರ್ಟೈನ್ ಮಾಡಿದಾನೆ ಹಾಗಾಗಿ ಗೆದ್ದಿದ್ದಾನೆ ಅಂತಾರ? ಬಡವ್ರ ಮಗ ಗೆಲ್ಬೇಕು ಅನ್ನೋದು ಬಹಳ ತಪ್ಪು. ಫಸ್ಟ್ ಆಫ್ ಆಲ್ ಗೆಲ್ಬಾರ್ದು ಅಂತ ಯಾರು ತುಣಿತಲ್ಲ ಬಡವ್ರನ್ನ. ಇವತ್ತಿನ ಕಾಲದಲ್ಲಿ ಅವಕಾಶಗಳು ಎಲ್ರಿಗೂ ಓಪನ್ ಆಗಿದೆ. ಬಡವ್ರ ಮಕ್ಕಳು ಗೆಲ್ಬೇಕು ಅಂತಂದ್ರೆ ಕಾಂಪಿಟಿಷನ್ ಏನಕ್ಕೆ ಮಾಡ್ಬೇಕು? ಏನು ಗೆಲುವು ಅಂದ್ರೆ ಏನು? ಬಡವ್ರ ಮಗ ಗೆಲುವು ಅಂತಂದ್ರೆ ಏನು? ಸುಮ್ನೆ ಏನು ಮಾಡದೆ ನಿಲ್ಲಿಸ್ಬಿಟ್ಟು ಬಡವ್ರ ಮಕ್ಕಳು ಅಂತ ವಿನ್ನರ್ ಅಂತ ಕೊಟ್ಬಿಡೋದ ಕಪ್ಪು? ಅದು ತಪ್ಪಾಗುತ್ತೆ. ಸುಮ್ನೆ ಒಂದು ತಗೊಂಡೋಗ್ಬಿಟ್ಟು ಒಂದಿಷ್ಟು ದೊಡ್ಡ ಬಹುಮಾನ, ನೀನ್ ಬಡವ್ರ ಮಗ, ನೀನ್ ಗೆದ್ದೆ, ಹಿಂಗೆ ಹಂಗಾದ್ರೆ ಹುಡ್ಕೊಂಡು ಹೋಗ್ಲಿ ಎಲ್ರು. ಸುಮ್ನೆನೆ ಒಂದು ಕಪ್ ಇಟ್ಕೊಂಡು ಒಂದೊಂದಿಷ್ಟು ಕ್ಯಾಶ್ ಇಟ್ಕೊಂಡು ಹೋಗ್ಲಿ ಎಲ್ರ ಕಡೆ. ಯಾರು ಬಡವ್ರ ಮಕ್ಳಿದ್ದಾರೆ ತಗೊಳ್ಳಿ, ನೀವು ವಿನ್ನು. ಮನೆಗೆ ಹೋಗ್ಲಿ, ನೀವು ಬಡವ್ರ ನೋಡೋಣ, ತಗೊಳಪ್ಪ ನೀನ್ ವಿನ್ನು, ಕೊಟ್ಕೊಂಡು ಹೋಗ್ಲಿ. ಕಾಂಪಿಟಿಷನ್ ಏನಕ್ಕೆ ಮಾಡ್ಬೇಕು? ಸೀರಿಯಸ್ಲಿ ಅದೆಲ್ಲ ಈ ಅನ್ಎಜುಕೇಟೆಡ್ಗಳು, ಇಲ್ಲಿಟ್ರೇಟ್ ಜನಗಳು ಆ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಅದು ಒಂದು ವಿವೇಕ ಇರೋರು ಕೊಡುವಂತ ಸ್ಟೇಟ್ಮೆಂಟ್ಗಳಲ್ಲ. ಬಡವ್ರ ಮಕ್ಳು ಗೆಲ್ಬೇಕು ಅಂತಂದ್ರೆ ಪ್ರತಿಭೆ ಇದ್ರೆ ಬರ್ಲಿ. ಈಗ ಅದು ಆಕ್ಚುಲಿ ಬಡವ್ರಿಗೆ ಇನ್ಸಲ್ಟ್. ಬಡವ್ರ ಮಕ್ಳು ಗೆಲ್ಬೇಕು ಅಂತ ಅನ್ನೋದು ಇನ್ಸಲ್ಟ್. ಯಾಕಂದ್ರೆ ಇವತ್ತು ಎಷ್ಟೋ ಪ್ರತಿಭೆ ಬಡವ್ರ ಮಕ್ಳು ಎಂತೆಂಥ ಡಾಕ್ಟರ್ಗಳು ಎಂತೆಂಥ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ದಾರೆ. ಬಡತನದಿಂದ, ತನ್ನ ಪ್ರತಿಭೆಯಿಂದ, ತನ್ನ ಛಲದಿಂದ. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ
ನಾನು ಬಡವ ಅಂತ. ಅವರ ಆತ್ಮಾಭಿಮಾನ ಅದು. ನಾನು ಕಷ್ಟಪಟ್ಟಿದ್ದೀನಿ, ನಾನು ಬಂದಿದ್ದೀನಿ. ಸೊ ಕಷ್ಟಕ್ಕೆ, ಪ್ರತಿಭೆಗೆ ಬಡತನ, ಅದು ನಾನು ಈ ಜಾತಿ ಆ ಜಾತಿ ಬಡತನ ಇದೆಲ್ಲ ಬರಲೇಬಾರ್ದು. ಆಗೇನಾದ್ರೂ ಆಗೋದಾದ್ರೆ ಕಾಂಪಿಟೇಷನ್ಗಳಾಗ್ಲೇಬಾರ್ದು. ಕಾಂಪಿಟೇಷನ್ಗಳಾಗಬಾರ್ದು. ಬಡವ್ರ ಮಕ್ಕಳನ್ನ ಹುಡ್ಕೊಂಡು ಹೋಗ್ಲಿ, ಕಪ್ ಹಂಗೆ ಕೊಡ್ಲಿ. ಸೊ ಪ್ರತಿಭೆಗಳು ಗೆಲ್ಬೇಕು. ಜೊತೆ ಈ ವಿಷಯವಾಗಿ ವೋಟ್ ವಿಚಾರವಾಗೂ ಆ ಥರದ್ದು ಆಯ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತೀನಿ ನಾನು. ಅಶ್ವಿನಿ ಗೌಡ ಅವರು ಕೂಡ ಅದನ್ನ ಹೇಳ್ಬೇಕಾದ್ರೆ ನನಗೇನು ಆತ ನಿಜವಾಗ್ಲೂ ಆಟ ಆಡಿದಾನೆ ಅಂತ ಅನ್ಸೋದಿಲ್ಲ. ಆತನ ಆಟದ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ಬಡವ್ರ ಮಕ್ಕಳು ಅನ್ನೋ ವಿಚಾರವಾಗೂ ಕೂಡ ಅದನ್ನ ಒತ್ತು ಹೇಳ್ತಾ ಅವ್ರಿಗಿಂತಲೂ ನನಗೆ ಜಾಸ್ತಿ ವೋಟ್ ಬಂದಿದೆ ಅನ್ನೋ ವಿಚಾರವಾಗಿ ಹೇಳಿದ್ರು. ಆ ಥರದ ವೋಟ್ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಇದೆಯಾ ಆ ಥರ ರಿಗ್ರೆಟ್ಸ್? ಇಲ್ಲ ಜಾಸ್ತಿ ಬಂದಿದೆ ನನಗೆ, ಆದ್ರೂ ಅವನಿಗೆ ಫಸ್ಟ್ ಕೊಟ್ಟಿದ್ದಾರೆ, ಎಲಿಮಿನೇಟ್ ಮಾಡಿದ್ರು ಅಂತ? ಇಲ್ಲ ನಾನು ಆ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಈಗ ನಾನು ಹೊರಗಡೆ ಜನಗಳು ಈಗ ಎಷ್ಟು ಜನನ ಹಾಗೆ ಮಾಡ್ಬೋದು? ಜನಗಳ ಹತ್ರ ಈಗ ಹೊರಗಡೆ ಅವರು ಸಂಪಾದನೆ ಮಾಡಿರೋದು ಪ್ರೀತಿ ಏನಿದೆ, ಅದು ಅವ್ರನ್ನ ಮನೋರಂಜನೆ ಮಾಡಿರೋದಕ್ಕೆ. ಮನೆಗೆ ಹೋಗಿ ಸುಸ್ತಾಗಿ ಮನೆಗೆ ಟಿವಿ ಹಾಕ್ದಾಗ ನೀವು ಏನೇ ಟಾಸ್ಕ್ ಆಟ ಆಡಿರಿ, ಏನೇ ರೀ, ಒಬ್ಬ ವ್ಯಕ್ತಿದು ಬಂದಾಗ ಅಲ್ಲಿ ಎಂಟರ್ಟೈನ್ ಆಗಿದೆ ಅಂತಂದ್ರೆ ಒಂದು ವಾಹಿನಿದು, ಒಂದು ಇಡೀ ಶೋದು ಪರ್ಪಸ್ ಫುಲ್ಫಿಲ್ ಆಗಿದೆ, ಅದಕ್ಕೆ ಮಾಡಿದ್ದಾರೆ. ಮತ್ತೆ ವಾಹಿನಿ ಶೋ ಎಲ್ಲ ಇರೋದೇ ಜನಗಳಿಗೋಸ್ಕರ. ಅವ್ರಿಗೆ ಗಿಲ್ಲಿ ಇಷ್ಟ ಆಗಿದ್ದಾರೆ, ಅವ್ರ ಎಂಟರ್ಟೈನ್ಮೆಂಟ್ ಮಾಡಿರೋ ಸ್ಟೈಲ್ ಇಷ್ಟ ಆಗಿದೆ, ಅದಕ್ಕೆ ವೋಟ್ಸ್ ಬಂದಿದೆ, ಸಪೋರ್ಟ್ ಬಂದಿದೆ, ಅದಕ್ಕೆ ಅದು ಏನು ಜಸ್ಟಿಸ್ ಆಗ್ಬೇಕಾಗಿದೆ. ಸೊ ಬೇರೆದೆಲ್ಲ ಈಗ ಅದು ಆಡ್ ಮಾಡೋದು ಸರಿಯಲ್ಲ, ನನ್ನ ಪ್ರಕಾರ ಸರಿಯಲ್ಲ. ಬಟ್ ಆ ರೀತಿ ಆಗೋದು ಸರಿಯಲ್ಲ. ಬಡವ್ರ ಮಕ್ಕಳೇ ವಿನ್ ಆಗ್ಬೇಕು, ಅದು ಸರಿಯಲ್ಲ. ಅದು ಯಾವತ್ತಿಗೂ ನಾನು ಒಪ್ಕೊಳ್ಳಲ್ಲ, ಅದು ಸರಿಯಲ್ಲ. ಜೊತೆಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಿಮ್ಮನ್ನ ಬಹಳ ತುಳಿಯೋ ಕೆಲಸವನ್ನು ಅಶ್ವಿನಿ ಗೌಡ ಅವರು ಆರಂಭದಲ್ಲಿ ಮಾಡಿದ್ದು. ನೀವು ಅದಕ್ಕೆ ಸೆಟದ್ ನಿತ್ತು, ಇಲ್ಲ ನನ್ಗೆ ಕೊಡಬೇಕು, ನೀವು ಯಾಕೆ ಕೊಡೋದಿಲ್ಲ ಅನ್ನೋ ರೀತಿಯಾಗಿ ನೀವು ಮಾಡಿದ್ದು ಆ ಒಂದಿದೆಯಲ್ಲ. ಆಕ್ಚುಲಿ ನೀವು ಅದಾದ ನಂತರ ಬದಲಾಗಿದ್ದಿಲ್ಲ, ಅದು 2.0 ಅಂತ ಅನಿಸ್ತು ನನಗೆ. ಅಶ್ವಿನಿ ಗೌಡ ಅವರು 2.0 ಎಷ್ಟು ವರ್ಕ್ ಆಯ್ತು ಎಲ್ಲ ಗೊತ್ತಿಲ್ಲ, ಬಟ್ ನೀವು ಅಲ್ಲಿಂದ ಒಂದು ಚೇಂಜಸ್ ತಗೊಂಡ್ರಲ್ಲ, ಅದು ಕೊನೆಯವರೆಗೂ ತಗೊಂಡ್ ಬಂತು ಅಂತ ಅನ್ಸುತ್ತೆ ನನಗೆ. ನೀವೇನ್ ಹೇಳ್ತೀವಿ? ಹೌದು, ಯಾಕಂದ್ರೆ ಮೊದ್ಲು ಅದೇ ನಾನು ಹೇಳಿದ್ದು, ನನಗೆ ಆಟ ಗೊತ್ತಿರ್ಲಿಲ್ಲ, ನನ್ನಲ್ಲಿ ಇದ್ದು ಕಲ್ತವನು. ಯಾಕೋ ನನಗೆ ಅವಕಾಶಗಳಿಂದ ವಂಚಿತನಾಗ್ತಿದ್ದೀನಿ ಅಂತ ನನಗೆ ಅನ್ಸಕ್ ಶುರು ಆಯ್ತು. ಇಲ್ಲ, ಅವ್ರವ್ರಿಗೆ ಬೇಕಾದವರೇ ಹೋಗ್ತಾ ಇದಾರೆ, ನಾನು ಯಾಕೋ ಸ್ವಲ್ಪ ನನ್ನನ್ನ ಬಹಳ ಇದು ಮಾಡ್ತೀನಿ, ನನಗೆ ಯಾಕೆ ಪೊಟೆನ್ಷಿಯಲ್ ಇಲ್ವಾ, ನನಗೆ ಇಲ್ಲ ಈ ಸಲ ಅವಕಾಶ ನಾನು ತಗೊಳ್ಳೇಬೇಕು, ನನ್ನನ್ನ ಪ್ರೂವ್ ಮಾಡ್ಕೊಳ್ಳೋದು ಯಾವಾಗ ಅಂತ ನನಗೆ ಆಗ ಅನ್ಸ್ತು. ಆಗ ನಾನು ಅವ್ರ ಹತ್ರ ಗಲಾಟೆ ಮಾಡ್ತೀನಿ, ಅವ್ರು ಒಪ್ಕೊಳ್ಳಲ್ಲ, ನಾನು ಗಲಾಟೆ ಮಾಡಿನೇ ಆಟ ಆಡ್ತೀನಿ. ಅಂಡ್ ನನ್ನ ಭಗವಂತನ ಆಶೀರ್ವಾದ, ಜನಗಳ ಪ್ರೀತಿ, ನಾನು ಆ ಟಾಸ್ಕ್ ಅಲ್ಲಿ ಗೆಲ್ತೀನಿ. ಬಹಳ ಬಹಳ ಅದೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ನಂದೇ ಟೀಮ್ ಬಹಳ ವೀಕ್ ಇರುತ್ತೆ ಅಲ್ಲಿ. ಸೂರಜ್ ಆಟ ಆಡ್ತಾ ಇರ್ತಾರೆ, ಅವರು ಬಹಳ ಬೇಗ ಅದೆಲ್ಲ ಕಾರ್ಡ್ಸ್ ಎಲ್ಲ ಬಂದಿರುತ್ತೆ. ಬಟ್ ಜನಗಳ ಆಶೀರ್ವಾದ ಸರ್, ಅಲ್ಲಿಂದ ನನ್ನ ಗೇಮ್ ಸ್ಟಾರ್ಟ್ ಆಗುತ್ತೆ. ನಾನು ಗೆಲ್ತೀನಿ, ನಾನು ಏನು ಅಂತ ಪ್ರೂವ್ ಮಾಡ್ಕೊಳ್ತೀನಿ. ತದಾದ ನಂತರ ಗೇಮ್ ಚೇಂಜ್ ಸರ್. ಆಮೇಲೆ ತುಂಬಾ ಪ್ರಯತ್ನ ಪಡ್ತಾರೆ ಟಾಸ್ಕ್ ಇಂದ ಹೊರಗಡೆ ಇಡೋಕೆ, ಬಟ್ ಬಿಗ್ ಬಾಸ್ ಮತ್ತೆ ಇದು ಮಾಡಿ ನನಗೆ ಬರುತ್ತೆ. ಲಾಸ್ಟ್ ಫೈನಲ್ ಅಲ್ಲಂತೂ ಯಾರ್ಯಾರ ಜೊತೆ ಟಾಸ್ಕ್ ಆಡಿದ್ದೀನಿ ಎಲ್ಲ ಗೆದ್ಕೊಂಡು ಬಂದೆ ನಾನು. ಯಾವಾಗಾದ್ರೂ ಅನ್ಸಿತ್ತ, ನೀವು ಸೆನ್ಸ್ ಮಾಡಿದ್ರ ಸರ್, ಯಾಕೋ ತುಂಬಾ ಎಂಟರ್ಟೈನ್ ಮಾಡ್ತೀಯ ಗಿಲ್ಲಿ, ನಾವೆಲ್ಲ ಒಂದ್ ಕಡೆ ಆ ಥರದ್ದು ಎಲ್ಲಾದ್ರೂ ಒಂದ್ ಕಡೆ ಸೆನ್ಸ್ ಆಗಿತ್ತ ಫಸ್ಟ್ ಹೊಡಿಬೋದು ಅಂತ? ಆತರ ಬಹಳ ಸರಿನೂ ಆಗಿರ್ಬೋದು ಅಥವಾ ಅಲ್ಲ, ಫಸ್ಟ್ ಅವರು ಏನ್ ಇರಿಟೇಟ್ ಮಾಡ್ತಾ ಇದ್ರು, ಕಾಲೆಳೆದು ಇದು ಫಸ್ಟ್ ಸಿಟ್ಟು ಬರ್ತಾ ಇತ್ತು ನಮಗೆ, ಏನಕ್ಕೆ ಈ ವ್ಯಕ್ತಿ ಹೀಗ್ ಮಾಡ್ತಾರೆ ಅಂತ. ನಮಗೆ ಅವರು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅವ್ರಿಗೆ ಜನಗಳಿಗೆ ಏನ್ ಬೇಕು, ಏನ್ ಕೊಡ್ಬೋದು ಎಂಟರ್ಟೈನ್ಮೆಂಟ್ ಆಗಿ, ನಮ್ಮನ್ನೆಲ್ಲ ಹೇಗ್ ಬಳಸ್ಕೋಬಹುದು ಅಂತ ಅವ್ರಿಗೆ ಬಹುಶಃ ಗೊತ್ತಿತ್ತು. ನಮಗೆ ಇರಿಟೇಟ್ ಆಗ್ತಾ ಇತ್ತು. ಈಗ ಯಾವ್ದೇ ಒಂದ್ ಮನೆಗ್ ಬಂದು ನಾನು ಇದ್ದಕ್ಕಿದ್ದಾಗೆ ನಿಮಗೆ ಟಾಂಟ್ ಕಾಲೆಳೆಯೋದು ಮಾಡ್ತಾ ಇದ್ರೆ ನಿಮಗ್ ಸಿಟ್ಟು ಬಂದೇ ಬರುತ್ತೆ. ಬರ್ತಾ ಗೊತ್ತಾಯ್ತು ಇವರು ಶೋಗೋಸ್ಕರ ಇದು ಮಾಡ್ತಾ ಇರೋದು ಅಂತ. ತದನಂತರ ನಾವು ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ಬೇಕು ಕೊಡ್ತಾ ಹೋದ್ವಿ ಅಷ್ಟೇ.